ರಸಗೊಬ್ಬರಕ್ಕಾಗಿ ಗದಗ ಜಿಲ್ಲೆಯಲ್ಲಿ ರೈತರ ಗಲಾಟೆ ಜೋರಾಗಿದೆ. ಗೊಬ್ಬರಕ್ಕಾಗಿ ಬೆಳಗ್ಗೆಯಿಂದ ಕಾದು ಕುಳಿತು ರೈತರು ಹೈರಾಣಾಗಿದ್ದಾರೆ. ಸರತಿ ಸಾಲಿನಲ್ಲಿ ನಿಲ್ಲುವ ವೇಳೆ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ. ರೈತರ ನಡುವೆ ಗಲಾಟೆ ನಡೆದಿದೆ. ಗಲಾಟೆ ಮಾಡಿದ್ದರಿಂದ ಮಾಲೀಕ ಅಂಗಡಿಯನ್ನ ಮುಚ್ಚಿ ತೆರಳಿದ್ದಾರೆ. ಕಂದಾಪುರ ಗ್ರಾಮದ ಸುತ್ತಲಿನ ಹಳ್ಳಿಗಳಿಂದ ರೈತರು ಆಗಮಿಸಿದ್ರು. ಗದಗ ಜಿಲ್ಲೆಯಲ್ಲಿ ರಸಗೊಬ್ಬರದ ಸಮಸ್ಯೆ ಮುಗಿತಾ ಇಲ್ಲ. ಊಟ ನೀರು ಇಲ್ಲದೆ ರಸಗೊಬ್ಬರಕ್ಕಾಗಿ ರೈತರು ಪರದಾಟವನ್ನು ಅನುಭವಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ವೃದ್ಧರು, ಮಕ್ಕಳು, ಮಹಿಳೆಯರು ಗೊಬ್ಬರಕ್ಕಾಗಿ ಗೊಬ್ಬರ ಕೇಂದ್ರದಲ್ಲಿ ಸರತಿ ಸಾಲಿನಲ್ಲಿ ನಿಂತಿರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಈ ನಡುವೆ ರೈತರ ನಡುವೆನೆ ಗಲಾಟೆ ಆರಂಭ ಆಗಿದೆ. ಇನ್ನು ಸರತಿ ಸಾಲಿನಲ್ಲಿ ನಿಲ್ಲುವಂತಹ ವಿಚಾರಕ್ಕಾಗಿ ಸಮರ್ಪಕ ಗೊಬ್ಬರ ಪೂರೈಕೆಗೆ ರೈತರು ಇನ್ನೊಂದು ಕಡೆ ಆಗ್ರಹಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧವಾಗಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ರೈತರ ನಡುವೆ ಯಾವಾಗ ಗಲಾಟೆ ಆರಂಭ ಆಗುತ್ತೆ ಆ ನಂತರದಲ್ಲಿ ಮಾಲೀಕ ಅಂಗಡಿಯನ್ನ ಕ್ಲೋಸ್ ಮಾಡಿದ್ದಾರೆ, ಅಂದ್ರೆ ಅಂಗಡಿಯನ್ನ ಮುಚ್ಚಿಸಿ ತೆರಳಿದ್ದಾರೆ. ಒಟ್ಟಾರೆಯಾಗಿ ಸಮರ್ಪಕ ಗೊಬ್ಬರ ಪೂರೈಕೆ ಆಗ್ತಾ ಇಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗೊಬ್ಬರ ಬೇಕು ರೀ. ಗೊಬ್ಬರ ಇಲ್ಲದೆ ಸಾಯಾಗಂತ ಜನ ಎಟ್ಟಿದ್ದೀರಿ. ಏನು ಮಾಡ್ಬೇಕು? ಯಾರು ರಾಜಕಾರಣಿಗಳು ಕೇಳವಲ್ರಿ, ಏನಕ್ಕೆ ಕೇಳವಲ್ರು? ಸರ್, ಊರ ಹೆಸರು ಕದಾಂಪುರ ಅಂತೇಳಿ, ಮುಂಡ್ರಿಗಿ ತಾಲೂಕು, ಗದಗ ಡಿಸ್ಟಿಕ್. ಸೊ ಇವತ್ತು ಇಷ್ಟು ಗಲಾಟೆ ಆಗಿರೋ ಕಾರಣ ಏನಂತಂದ್ರೆ ನಾವು ಯೂರಿಯಾ ತರಿಸಿದ್ವಿ. ಸೊ ಅಚಾನಕ್ಕಾಗಿ ಯೂರಿಯಾದ ಏನಾಗೈತಿ, ಎಲ್ಲ ರೈತರಿಗೆ ಬೇಡಿಕೆ ಆಗಿತ್ತು. ಹಾಗಾಗಿ ನಾನು ಈ ಬೇಡಿಕೆ ಅನುಗುಣವಾಗಿ ಯೂರಿಯಾ ತರಿಸಿದ್ದೆ. ಒಂದು 5 ಹಳ್ಳಿ ಈ ಊರಿಗೆ ನನ್ನ ಅಂಗಡಿಗೆ ಅಂದರೆ ಕದಾಂಪುರಕ್ಕೆ ಅಟ್ಯಾಚ್ ಆಗ್ತವೆ. ಸೊ ಒಂದಿಟ್ಟು ಯೂರಿಯಾ ಬಂದಿರೋದು ಇದರಿಂದ ಇದು ಸ್ವಲ್ಪ ಗಲಾಟೆ ಆಗೈತೆ ಸರ್. ಈಗ ಒಂದು 440 ಬ್ಯಾಗ್ ಬಂದಿದೆ ಸರ್. ಈಗ 440 ಬ್ಯಾಗ್ ಬಂದೈತೆ. ಇನ್ನೂ ಒಂದು 20 ಟನ್ವರೆಗೂ ಬಂದೈತೆ ಸರ್. 20 ಟನ್ವರೆಗೂ ಬಂದೈತೆ. ಸೊ ಇನ್ನೂ ಒಂದಿಷ್ಟು ಯೂರಿಯಾ ಬೇಕಾಗ್ತದೆ ಸರ್. ಈ ಯೂರಿಯಾ ಗೊಬ್ಬರ ಸಂಪೂರ್ಣವಾಗಿ ಇದು ರಾಜ್ಯ ಸರ್ಕಾರನ ಹೊಣೆ ಆಗುತ್ತದೆ. ಯಾಕಂದ್ರೆ ಇಷ್ಟು ಡಿಲೇ ಯಾವತ್ತೂ ಆಗಿದ್ದಿಲ್ಲ. ಇದರ ಸಂಪೂರ್ಣ ಜವಾಬ್ದಾರಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಆದಿಯಾಗಿ ಉಪಮುಖ್ಯಮಂತ್ರಿಗಳು ಮತ್ತು ಕೃಷಿ ಸಚಿವರು ಇದಕ್ಕೆ ಕಾರಣಭೂತ ಆಗ್ತಾರೆ. ಒಂದು ಯೂರಿಯಾ ಗೊಬ್ಬರ ಈಗಾಗಲೇ 2-3 ತಿಂಗಳಾಯ್ತು ನಮಗೆ ಮಳೆಯಾಗಿ. ನಾವು ಬಿತ್ತನೆ ಮಾಡಿ 1-1.5-2 ತಿಂಗಳಾಯಿತು. ಸಮರ್ಪಕವಾಗಿ ನಮಗೆ ಇದು ಯೂರಿಯಾ ಗೊಬ್ಬರ ಸಮರ್ಪಕವಾಗಿ ತಲುಪಿಲ್ಲ. ಈ ಯೂರಿಯಾ ಗೊಬ್ಬರದ ಭಾಳ ತೊಂದರೆ ಆಗೈತೆ ನಮಗೆ. ನಮ್ಮನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡೋಂತಾರೆ. ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕನಲ್ಲಿ ಇಡೀ ರಾಜ್ಯ ಸರ್ಕಾರ, ಯಾವುದೇ ಸರ್ಕಾರ ಬರಲಿ, ನಮ್ಮ ಉತ್ತರ ಕರ್ನಾಟಕವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಮತ್ತು ನಮ್ಮ ಇದು 2 ಕ್ಷೇತ್ರದ ಮಧ್ಯೆ ಒಂದು ನಮ್ಮನೆ ಮಲ್ತಾಯಿ ಧೋರಣೆ ರೀತಿ ಆಗಿದೆ ನಮ್ಮ ಮುಂಡ್ರಿಗಿ ತಾಲೂಕು. ಈ ಭಾಗದ ರೈತರಿಗೆ ಸರಿಯಾಗಿ ಬೆಳೆ ವಿಮೆ ಸಮರ್ಪಕವಾಗಿ ಸಿಗ್ತಿಲ್ಲ. ಪ್ರತಿಯೊಂದಕ್ಕೂ ನಾವು ಎಲ್ಲದಕ್ಕೂ ಹೋರಾಟ ದಾರಿ ತುಳಿಬೇಕಾಗಿದೆ. ಇವತ್ತೇನು ಗಲಾಟೆ ಅಂದ್ರೆ ಏನು, ಇಷ್ಟೆಲ್ಲ ರೈತರು ಬೆಳಗ್ಗಿಂದ ಕೂತಿದ್ದಾರೆ, 6 ಗಂಟೆಲಿಂದ ಕೂತಿದ್ದಾರೆ. ಯಾರಿಗೂ ಸಿಕ್ಕಿಲ್ಲ. ಒಬ್ಬ ಆಧಾರ್ ಕಾರ್ಡ್ಗೆ 2 ಚೀಲ ಅಷ್ಟೇ ಬಂದಿರೋದು 420. ಇವತ್ತು ಅದು ಕೃಷಿ ಕೇಂದ್ರದ ಮಾಲೀಕರು ಹೇಳಿದ್ರು, ಬರೀ 2 ಚೀಲ ಒಬ್ಬ ರೈತರಿಗೆ ಕೊಡ್ತಾ ಇದ್ರು. ಒಂದು 2,000ಕ್ಕಿಂತ ಹೆಚ್ಚು ಜನ ಆಗುತ್ತೆ. ಬೆಳಗಿಂದ ಕಾಯ್ತಾ ಇದೀವಿ. ಇವಾಗಲೇ ಗಲಾಟೆ ಸ್ಟಾರ್ಟ್ ಆಗ್ತದೆ. ಬರೀ 420 ಚೀಲದಾಗ ಅವ್ರನ್ನ ಹೊಣೆ ಮಾಡಕ್ಕೆ ತಯಾರಿಲ್ಲ ನಾವು. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಫಾರೂಕ್ ದೂರವಾಣಿ ಸಂಪರ್ಕದಲ್ಲಿ. ಫಾರೂಕ್, ಗದಗ ಜಿಲ್ಲೆಯಲ್ಲಿ ರಸಗೊಬ್ಬರ ಸಮಸ್ಯೆ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಒಂದ್ ಕಡೆ ಸರತಿ ಸಾಲಿನಲ್ಲಿ ನಿಲ್ಲುವಂತಹ ವಿಚಾರಕ್ಕೆ ರೈತರ ನಡುವೆನೆ ಗಲಾಟೆ ನಡೆದ್ರೆ, ಆ ಶಾಪ್ ಓನರ್ ಒಂದು ಅಂಗಡಿಯನ್ನ ಕ್ಲೋಸ್ ಮಾಡ್ಕೊಂಡು ಹೋದ್ರೆ, ಬೆಳಗ್ಗೆಯಿಂದನೂ ಕೂಡ ಸರತಿ ಸಾಲಿನಲ್ಲಿ ನಿಂತಹ ರೈತರ ಕಥೆ ಏನು ಅಂತ ಹೇಳಿ. ಹೌದು ದೇವದಾಸ್, ಏನಂದ್ರೆ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಕದಾಂಪುರ ಅನ್ನೋ ಗ್ರಾಮದಲ್ಲಿ ಇವತ್ತು ಬೆಳಗ್ಗೆಯಿಂದಾನೆ, ಅಂದ್ರೆ ಸುತ್ತಮುತ್ತಲ ಇರುವಂತಹ ಹಳ್ಳಿಗಳಿಗೆ ಅದೊಂದೇ ಗೊಬ್ಬರದ ಅಂಗಡಿ ಆಗಿರೋದ್ರಿಂದ ಅಲ್ಲಿ ಇವತ್ತು ಗೊಬ್ಬರ ಸಿಗುತ್ತೆ ಅನ್ನೋ ವಿಚಾರವಾಗಿ ರೈತರು ಒಂದು 6ರಿಂದ 7-8 ಹಳ್ಳಿ ಜನ ರೈತರು, 100 ರೈತರು ಅಲ್ಲಿ ಬಂದು ಬೆಳಗ್ಗೆ 6 ಗಂಟೆಯಿಂದಾನೆ ಒಂದು ಊಟ ಏನೂ ಇಲ್ದೇನೆ, ನೀರು ಕೂಡ ಏನು ಗಮನಿಸ್ತೇನೆ, ಮಹಿಳೆಯರು, ಮಕ್ಕಳು, ವೃದ್ಧರು ಎಲ್ಲರೂ ಸೇರ್ಕೊಂಡು, ಯಾಕಂದ್ರೆ ಪ್ರತಿ ರೈತನಿಗೆ 2 ಚೀಲ ಮಾತ್ರ ಯೂರಿಯಾ ಗೊಬ್ಬರ ವಿತರಿಸಲಾಗುವುದು ಅನ್ನುವಂತ ಏನು ಅವರ ಕ್ರಮ ಇತ್ತು. ಆ ಹಿನ್ನೆಲೆಯಲ್ಲಿ ಮನೆಯಲ್ಲಿರ್ತಕ್ಕಂಥ ಮಹಿಳೆಯರು, ವೃದ್ಧರು ಸಮೇತ ತಮ್ಮ ಆಧಾರ್ ಕಾರ್ಡ್ ಹಿಡ್ಕೊಂಡ್ಬಂದು ಅಲ್ಲಿ ನಿಂತಿದ್ರು. ಆದ್ರೆ ಏಕಾಏಕಿ ಅವರ ರೈತರಲ್ಲಿದೆ ಒಂದ್ ರೀತಿಯ ಜಗಳ. ಯಾಕಂದ್ರೆ ನನ್ ಪಾಳಿ ಇತ್ತು, ನಿನ್ ಪಾಳಿ ಇತ್ತು, ಕ್ಯೂ ನನ್ ಬರ್ತಿತ್ತು ಅನ್ನೋ ರೀತಿಯಲ್ಲಿ ಏನ್ ಜಗಳ ಆಗ್ತಿತ್ತು. ಆ ಜಗಳದಲ್ಲಿ ಗೊಬ್ಬರದ ಅಂಗಡಿ ಮಾಲೀಕನೇ
ಬೇಡವೇ ಬೇಡವಾ ಅಂತ. ಯಾಕಂದ್ರೆ ಪೊಲೀಸರು ಇದ್ರು ಕೂಡ ಪೊಲೀಸರು ಅದನ್ನ ನಿರ್ವಹಿಸ್ಲಿಕ್ಕೆ ಆಗ್ಲಾರ್ದಂತ ಪರಿಸ್ಥಿತಿ ಎದುರಾಗಿತ್ತು. ಹಾಗಾಗಿ ಗೊಬ್ಬರ ಕೊಡೋದನ್ನೇ ನಾನು ಬಂದ್ ಮಾಡ್ಬಿಡ್ತೀನಿ ಅನ್ನುವಂತ ದೃಷ್ಟಿಯಲ್ಲಿ ಗೊಬ್ಬರದ ಅಂಗಡಿ ಮಾಲೀಕ ಅಂಗಡಿಯನ್ನ ಬಂದ್ ಮಾಡ್ತಾನೆ ಕೆಲ ಕಾಲ. ನಂತರ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸ್ತಾರೆ, ಮತ್ತೆ ಅಲ್ಲಿರ್ತಕ್ಕಂಥ ರೈತರಿಗೆ ಸಮಾಧಾನ ಮಾಡ್ತಾರೆ. ಅದಾದ ನಂತರ ಮತ್ತೆ ಸರಾಗವಾಗಿ ಗೊಬ್ಬರ ವಿತರಿಸುವಂತ ಕೆಲಸ ಆಗುತ್ತೆ ದೇವರಾಜ್. ಜೊತೆಗೆ ಇನ್ನೊಂದು ಏನಂದ್ರೆ ಅಲ್ಲಿ ಇರ್ತಕ್ಕಂಥ ರೈತರ ಸಂಖ್ಯೆ ಆಮೇಲೆ ಜಾಸ್ತಿ, ಆದ್ರೆ ಅಲ್ಲಿ ಗೊಬ್ಬರ ಸಪ್ಲೈ ಆಗಿರೋದು ಬಹಳಷ್ಟು ಕಡಿಮೆ ಆಗಿರೋದ್ರಿಂದ ಗೊಬ್ಬರದ ಅಂಗಡಿ ಆ ಮಾಲೀಕ ಸಮೇತ ಆರೋಪ ಮಾಡ್ತಾನೆ, ನನಗೆ ಸರಿಯಾಗಿ ಈ ತನಕ ಸಮರ್ಪಕವಾಗಿ ನನಗೆ ಎಷ್ಟು ಬರಬೇಕಾಗಿತ್ತು ಗೊಬ್ಬರ ಅಷ್ಟು ಬಂದಿಲ್ಲ. ಹಾಗಾಗಿ ಇರೋದ್ರಲ್ಲೇ ಎಲ್ರಿಗೂ ಕೊಟ್ಟು ಸಮಾಧಾನ ಮಾಡ್ತಕ್ಕಂಥ ಕೆಲಸಕ್ಕೆ ನಾನು ಮುಂದಾಗಿದ್ದೀನಿ ಅನ್ನುವಂತ ಅಭಿಪ್ರಾಯನ ವ್ಯಕ್ತಪಡಿಸ್ತಾನೆ ದೇವರಾಜ್. ಓಕೆ, ಥ್ಯಾಂಕ್ ಯು ಫಾರೂಕ್ ನಿಮ್ಮೆಲ್ಲ ಮಾಹಿತಿಗಾಗಿ.